ನಮಸ್ಕಾರ ಮಕ್ಕಳೇ, ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಅಹಂಕಾರಿ ಪಂಡಿತನ ಸೋಲು. ಏನಿದು ಕಥೆ ಅಂತ ನೋಡ್ಕೊಂಬರೋಣ. ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ಅರಮನೆಗೆ ಒಂದು ದಿನ ದೂರದ ದೇಶದಿಂದ ಒಬ್ಬ ಪ್ರಸಿದ್ಧ ಪಂಡಿತನು ಬರ್ತಾನೆ. ಅವನು ತನ್ನ ಜ್ಞಾನವನ್ನು ತುಂಬ ಹೊಗಳ್ಕೊಳ್ತಿರ್ತಾನೆ. ನನ್ನನ್ನು ವಾದದಲ್ಲಿ ಸೋಲಿಸಲು ಈ ಲೋಕದಲ್ಲೇ ಇಲ್ಲ ಅಂತ ಎಲ್ಲರ ಮುಂದೆ ಅಹಂಕಾರದಿಂದ ಹೇಳ್ತಿರ್ತಾನೆ. ಇದನ್ನು ಕೇಳಿದ ಕೃಷ್ಣದೇವರಾಯನು ಅವನ ಮಾತನ್ನು ಕೇಳಿ, ನಮ್ಮ ಸಭೆಯಲ್ಲೂ ಅನೇಕ ವಿದ್ವಾಂಸರಿದ್ದಾರೆ, ಅವರೊಂದಿಗೆ ವಾದ ಮಾಡಿ ನೋಡಿ ಅಂತ ಹೇಳ್ತಾನೆ. ಅನೇಕ ಪಂಡಿತರು ಆ ಅಹಂಕಾರಿ ಪಂಡಿತನೊಂದಿಗೆ ವಾದ ಮಾಡ್ತಾರೆ. ಆದರೆ ಅವನ ಚಾತುರ್ಯ ಮತ್ತು ಮಾತಿನ ಕೌಶಲ್ಯದಿಂದ ಯಾರೂ ಅವನನ್ನು ಸೋಲಿಸೋಕ್ಕಾಗಲ್ಲ. ಇದರಿಂದ ಅವನ ಅಹಂಕಾರ ಇನ್ನಷ್ಟು ಹೆಚ್ಚಾಗುತ್ತೆ. ಇದನ್ನೆಲ್ಲ ನೋಡಿದ ತೆನಾಲಿ ರಾಮಕೃಷ್ಣ ಒಂದು ಉಪಾಯವನ್ನು ಮಾಡ್ತಾನೆ. ಮರುದಿನ ತನ್ನ ಕೈಯಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಒಂದು ದೊಡ್ಡ ಪುಸ್ತಕವನ್ನು ಹಿಡಿದು ಸಭೆಗೆ ಬರ್ತಾನೆ. ಆಗ ಆ ಅಹಂಕಾರಿ ಪಂಡಿತ ಕೇಳ್ತಾನೆ, ಅದು ಯಾವ ಗ್ರಂಥ ಅಂತ. ಅದಕ್ಕೆ ತೆನಾಲಿ ರಾಮಕೃಷ್ಣ ನಗುತ್ತಾ ಉತ್ತರಿಸ್ತಾನೆ, ಇದು ತಿಲಕಾಷ್ಟ ಮಹಿಷ ಬಂಧನ ಎಂಬ ಅತ್ಯಂತ ಅಪರೂಪದ ಗ್ರಂಥ. ಇದನ್ನು ಓದಿದವರು ಬಹಳ ವಿರಳ ಅಂತ ಹೇಳ್ತಾನೆ. ಈ ಹೆಸರನ್ನೇ ಕೇಳಿದ ಆ ಪಂಡಿತ ಆಶ್ಚರ್ಯಪಡ್ತಾನೆ. ನನ್ನ ಜೀವನದಲ್ಲಿ ಈ ಗ್ರಂಥವನ್ನ ಹೆಸರನ್ನೇ ಕೇಳಿಲ್ವಲ್ಲ, ಆದರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವಮಾನ ಆಗುತ್ತೆ, ನನ್ನ ಅಹಂಕಾರ ಒಪ್ಪಲ್ಲ ಇದನ್ನು ಅಂತ ಅನ್ಕೋತಾನೆ. ತೆನಾಲಿ ರಾಮಕೃಷ್ಣಂಗೆ ಹೇಳ್ತಾನೆ, ನಾಳೆ ಈ ಗ್ರಂಥದ ಆಧಾರದ ಮೇಲೆ ವಾದ ಮಾಡೋಣ ಅಂತ ಹೇಳ್ತಾನೆ. ಹಾಗಂತ ಹೇಳಿ ಆ ಪಂಡಿತ ಅಲ್ಲಿಂದ ಹೊರಟೋಗ್ತಾನೆ. ಆ ಪಂಡಿತ ರಾತ್ರಿ ಅವನು ಎಲ್ಲೆಡೆ ಹುಡುಕಿದರೂ ಆ ಹೆಸರಿನ ಯಾವುದೇ ಗ್ರಂಥ ಅವನ ಕೈಗೆ ಸಿಗೋದಿಲ್ಲ. ಇನ್ನು ಬೆಳಗ್ಗೆ ಎದ್ದು ತಾನು ತೆನಾಲಿ ರಾಮಕೃಷ್ಣನ ಜೊತೆಗೆ ವಾದ ಮಾಡೋಕ್ಕೆ ಅವನಿಗೆ ಅವಮಾನದ ಭಯ ಆಗುತ್ತೆ. ಅವನು ವಿಜಯನಗರ ರಾಜ್ಯವನ್ನೇ ಬಿಟ್ಟು ಓಡಿ ಹೋಗ್ತಾನೆ. ಮರುದಿನ ದಿನ ಸಭೆಯಲ್ಲಿ ಆ ಪಂಡಿತನು ಕಾಣಿಸೋದಿಲ್ಲ. ರಾಜ ತೆನಾಲಿ ರಾಮಕೃಷ್ಣನ ಕೇಳ್ತಾನೆ, ತೆನಾಲಿ, ಆ ಗ್ರಂಥ ನಮಗೂ ತೋರಿಸು ಅಂತ ಹೇಳ್ತಾನೆ. ಆಗ ತೆನಾಲಿ ಆ ಬಟ್ಟೆಯನ್ನು ಬಿಚ್ಚಿಡ್ತಾನೆ. ಅದರೊಳಗಡೆ ಎಳ್ಳಿನ ಕಡ್ಡಿಗಳಿಗೆ ಸಂಸ್ಕೃತದಲ್ಲಿ ತಿಲಕಾಷ್ಟ ಅಂತ ಕರೀತಾರೆ. ಮತ್ತು ಎಮ್ಮೆಯ ಕಟ್ಟುವ ಹಗ್ಗ, ಅದನ್ನು ಸಂಸ್ಕೃತದಲ್ಲಿ ಮಹಿಷ ಬಂಧನ ಅಂತ ಹೇಳ್ತಾರೆ. ಅವೆರಡೇ ಇರುತ್ತೆ. ಇದನ್ನು ನೋಡಿದ ಸಭೆಯಲ್ಲಿದ್ದವರೆಲ್ಲ ಜೋರಾಗಿ ನಗ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಮಹಾರಾಜರೇ, ನಿಜವಾದ ಜ್ಞಾನಿಗೆ ವಿನಯ ಇರಬೇಕು, ಆದರೆ ಅಹಂಕಾರಿ ತನ್ನ ಅಜ್ಞಾನವನ್ನು ಒಪ್ಪಿಕೊಳ್ಳಲಾರನು, ಅದೇ ಅವನ ಸೋಲಿಗೆ ಕಾರಣ ಅಂತ ಹೇಳ್ತಾನೆ. ಆಗ ರಾಜ ಕೃಷ್ಣದೇವರಾಯ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಬಹುಮಾನವನ್ನು ಕೊಟ್ಟು ಗೌರವಿಸ್ತಾನೆ. ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೇ. ಅಹಂಕಾರವು ಜ್ಞಾನವನ್ನು ಮಂಕಾಗಿಸುತ್ತದೆ. ವಿನಯವೇ ನಿಜವಾದ ಜ್ಞಾನದ ಲಕ್ಷಣ. ಅದರಿಂದ ಮಕ್ಕಳೇ, ನೀವು ಬುದ್ಧಿ ಇದೆ, ನಾನೇ ಬುದ್ಧಿವಂತ, ನಾನೇ ಜ್ಞಾನಿ ಅನ್ನುವಂಥ ಅಹಂಕಾರವನ್ನು ನಿಮ್ಮ ತಲೆಯಿಂದ ತೆಗೀರಿ. ಹಾಗೆ ವಿನಯದಿಂದ ವಿಧೇಯಕರಾಗಿ ಇದ್ದರೆ ನಿಮ್ಮ ಜೀವನ ಬಹಳ ಸುಂದರಮಯವಾಗಿರುತ್ತೆ ಮಕ್ಕಳೇ. ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.